ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯದ 224 ತಾಲೂಕುಗಳಿಂದ ಆಗಮಿಸಿದ ಸಮಸ್ತ ಭೋವಿ, ಬಂಜಾರ, ಕೋರಮ, ಕೊರಚ, ಚರ್ಮಕಾರ ಮತ್ತು ಇತರೆ ಸೂಕ್ಷ್ಮ ಜಾತಿಗಳ ಸಮ್ಮುಖದಲ್ಲಿ ದಿನಾಂಕ 24/3/2026ರಂದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಲಕ್ಷಾಂತರ ಜನರು ನಿರ್ವಹಣೆಗೆ ಮುಖಾಂತರ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಮೆರವಣಿಗೆ. ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಒಳ ಮೀಸಲಾತಿ ಸಲುವಾಗಿ 101 ಜಾತಿಗಳ ಜನರು ಸೇರಿ ಮನವಿ ಪತ್ರವನ್ನು ಸಲ್ಲಿಸಿದರು. ವೀಕ್ಷಕರೇ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನ್ವಯ ಪ್ರಸ್ತುತ ರೂಸ್ಟರ್ ಅನ್ನು ವಿರೋಧಿಸಿ 15% ಮೀಸಲಾತಿ ಅನ್ವಯ ಎಲ್ಲಾ ನೇಮಕಾತಿಗಳನ್ನು ಮುಂದುವರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದ ಸಮಸ್ತ ಭೋವಿ, ಬಂಜಾರ, ಕೋರಚ, ಕುರುಮ, ಚರ್ಮಕಾರ ಮತ್ತು ಇತರೆ ಸೂಕ್ಷ್ಮ ಜಾತಿಗಳ ನೇತೃತ್ವದ ಬೆಂಗಳೂರು ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಂಕಲ್ಪ ಸಮಾವೇಶದಲ್ಲಿ ನಿನ್ನನ್ನ ಐಸಿ ಸರ್ಕಾರಕ್ಕೆ ಸಲ್ಲಿಸಿರುವ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳನ್ನು ಎಬಿಸಿ ಎಂಬ 3 ವರ್ಗಗಳನ್ನಾಗಿ ವಿಭಜಿಸಿ ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತು. ಇದರ ಅನ್ವಯ ಇತ್ತೀಚೆಗೆ ಸರ್ಕಾರ ಹೊರಡಿಸಿದ ವಿವಿಧ ಇಲಾಖೆಯ ಪ್ರಾಧಿಕಾರ, ಯೂನಿವರ್ಸಿಟಿ ಹಾಗೂ ಮುಂತಾದ ಇಲಾಖೆಗಳ ಮೂಲಕ ಹೊರಡಿಸಿದ್ದ ನೇಮಕಾತಿ ಅಧಿಸೂಚನೆಗಳಲ್ಲಿ ಪರಿಶಿಷ್ಟ ಜಾತಿಯ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಯಲ್ಲಿರುವ ಸುಮಾರು 86ಕ್ಕೂ ಹೆಚ್ಚು ಜಾತಿಗಳಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿತ್ತು. ತತ್ಪರಿಣಾಮವಾಗಿ ಶತಮಾನಗಳಿಂದ ಅವಕಾಶ ವಂಚಿತರಾಗಿದ್ದ ಸಂವಿಧಾನಬದ್ಧವಾದ ಮೀಸಲಾತಿ ಅವಕಾಶಗಳಿಂದ ಕಳೆದ 75 ವರ್ಷಗಳಿಂದ ಬದುಕು ಕಟ್ಟಿಕೊಂಡಿದ್ದ ಭೋವಿ, ಬಂಜಾರ, ಕೋರಮ, ಕೊರಚ, ಚರ್ಮಕಾರ, ಛಲವಾದಿ ಮತ್ತು ಇತರ ಸೂಕ್ಷ್ಮ ಜಾತಿಗಳು ಈ ನೇಮಕಾತಿ ಅಧಿಸೂಚನೆಗಳಿಂದ ತೀವ್ರ ಆಘಾತ ಉಂಟು ಮಾಡಿದೆ. ಪ್ರಸ್ತುತ ಅವೈಜ್ಞಾನಿಕ ಒಳ ಮೀಸಲಾತಿ ಹಂಚಿಕೆಯಿಂದ ಪರಿಶಿಷ್ಟ ಜಾತಿಯ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಜಾತಿಯ ಗುಂಪುಗಳಿಗೆ ಸರ್ಕಾರ ಎಸಗಿದ ಘೋರ ಅನ್ಯಾಯ. ಇಂತಹ ಸಂವಿಧಾನದ ಆಶಯಗಳ ವಿರೋಧಿ ಒಳ ಮೀಸಲಾತಿ ಆಶಯಗಳನ್ನು ಅತ್ಯಂತ ಉಗ್ರವಾಗಿ ಖಂಡಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ರಾಜ್ಯ ಸಮಿತಿ ನೇತೃತ್ವದಲ್ಲಿ ರಾಜ್ಯದ 224 ತಾಲೂಕುಗಳಿಂದ ಆಗಮಿಸಿದ ಸಮಸ್ತ ಭೋವಿ, ಬಂಜಾರ, ಕುರಚ, ಕೋರಮ, ಚರ್ಮಕಾರ ಮತ್ತು ಇತರೆ ಸೂಕ್ಷ್ಮ ಜಾತಿಗಳ ಸಮ್ಮುಖದಲ್ಲಿ ಶಾಂತಿಯುತವಾಗಿ ಸಭೆಯನ್ನು ನಡೆಸಲಾಯಿತು. ಪಾರ್ಕ್ನಲ್ಲಿ ಬೃಹತ್ ಬಹಿರಂಗ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸರ್ಕಾರದ ಸಾಮಾಜಿಕ ನ್ಯಾಯ ತತ್ವದ ವಿರೋಧಿ ಅವೈಜ್ಞಾನಿಕ ಒಳ ಮೀಸಲಾತಿ ಹಂಚಿಕೆಯ ಸರ್ಕಾರದ ಜನ ವಿರೋಧಿ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿ ಬಹಿರಂಗ ಸಭೆಯಲ್ಲಿ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸಿ ಸರ್ಕಾರಕ್ಕೆ ಅತ್ತೊತ್ತಾಯ ಮಂಡಿಸಲು ತೀರ್ಮಾನಿಸಲಾಯಿತು. ಮೊದಲನೇದಾಗಿ, ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ, ಶ್ರೀ ಸೇವಾಲಾಲ್ ಜನ್ಮಸ್ಥಳ, ಬಾಯಗಡ, ನ್ಯಾಮತಿ, ದಾವಣಗೆರೆ ಜಿಲ್ಲೆ. ಎರಡನೆಯದು, ಶ್ರೀ ಸದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಶ್ರೀ ಸಿದ್ದರಾಮಯ್ಯ ಭೋವಿ ಗುರುಪೀಠ, ಚಿತ್ರದುರ್ಗ ಜಿಲ್ಲೆ. ಮೂರನೇದು, ಶ್ರೀ ಅರವಿಂದ್ ಎಂ ಲಿಂಬಾವಳಿ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ನಾಲ್ಕನೇದು, ಶ್ರೀ ಜಯದೇವ್ ನಾಯಕ್, ಅಧ್ಯಕ್ಷರು, ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಇನ್ನು ಲಾಸ್ಟ್ ಐದನೇದು, ಶ್ರೀ ರಾಮಣ್ಣ ಭೋವಿ, ಅಧ್ಯಕ್ಷರು, ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಇವರ ಸಮ್ಮುಖದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಬಾವಿಹಳ್ಳಿ ನಂದ್ಯ ನಾಯಕ್, ದೃಷ್ಟಿ ನ್ಯೂಸ್, ಬೆಂಗಳೂರು.
ಯಾರಿಗೂ ಉಗ್ರ ಹೋರಾಟವನ್ನು ನಮ್ಮ ಸಮಾಜದ ಪೂಜ್ಯರ ನೇತೃತ್ವದಲ್ಲಿ ನಾವು ಅದಾದ ಮೇಲೆ ನಾವು ಕೂಡ ನಮ್ಮ ಗೋವಿ ಸಮಾಜದ ಎಲ್ಲ ನಾವೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೆ ಸಮಾಜದ ಅನ್ಯಾಯ ಮಾಡಬೇಕು ನಮ್ಮಲ್ಲಿ ಅಪಾರ